ಸ್ನೇಹಿತರೆ, ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರಿಗೆ ಈಗ ಎದುರಾಗಿರುವಂಥ ಸಂಕಷ್ಟದ ಮತ್ತೊಂದು ಹಂತದ ವಿಚಾರಣೆ ಈಗ ನಡೀತಿದೆ. ರೇಣುಕುಸ್ವಾಮಿಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಈ ದರ್ಶನ್ ವಿರುದ್ಧದ ಮತ್ತು ಇತರ ಆರೋಪಿಗಳ ವಿರುದ್ಧದ ಸಾಕ್ಷ್ಯಗಳ ವಿಚಾರಣೆ ಕೂಡ ನಡೀತಾ ಇದೆ. ಈ ಟ್ರಯಲ್ ಮುಗಿದ ಬಳಿಕ ದರ್ಶನ್ ಅವರ ಭವಿಷ್ಯವು ಕೂಡ ನಿರ್ಧಾರ ಆಗುತ್ತೆ. ಆದರೆ ವೆರಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಈ ಪ್ರಕರಣ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಮತ್ತು ಎರಡನೇ ಬಾರಿಗೆ ಜಾಮೀನು ರದ್ದಾದಂಥ ಸಂದರ್ಭದಲ್ಲಿ ದರ್ಶನ್ ಅವರ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿಬಿಟ್ಟು ಬಹುಶಃ ನಿಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಗೊತ್ತಿರೋದು ಒಬ್ರಿಗೆ ಮಾತ್ರ, ಅದೇ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ, ಅಂದರೆ ದರ್ಶನ್ ಅವರ ಪತ್ನಿಗೆ. ಬಗ್ಗೆ ಇದೇ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಅವರು ಈ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದು, ಆ ಪ್ರಕರಣದಿಂದ ಬೆಳಕಿಗೆ ಬಂದಿದ್ದು, ಅದಾದ ಬಳಿಕ ಜಾಮೀನು ರದ್ದತಿ, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮೊದಲ ಬಾರಿಗೆ ಮಾತನಾಡಿದ್ದಾರೆ. ಹಾಗಾದರೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕುಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂತಹ ನಟ ದರ್ಶನ್ ತುಗುದೀಪ್ ಅವರಿಗೆ ಮೊದಲು ಜಾಮೀನು ಸಿಗುತ್ತೆ. ಆರೋಗ್ಯದ ಸಮಸ್ಯೆಯಿಂದ ಕೆಲ ಕಾಲ ವಿಶ್ರಾಂತಿಯನ್ನು ಪಡೆದಂತಹ ದರ್ಶನ್ ಅವರು ತಮ್ಮ ಡೆವಿಲ್ ಸಿನಿಮಾದ ಶೂಟಿಂಗನ್ನು ಮುಗಿಸಿಕೊಡ್ತಾರೆ. ಇನ್ನೇನು ಸಿನಿಮಾ ರಿಲೀಸ್ ಆಗುವಂಥ ಹೊತ್ತಿಗೆ ದರ್ಶನ್ ಅವರ ಜಾಮೀನು ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗುತ್ತೆ. ಬರ ಸಿಡಿಲಿನಂತೆ ಇಂಥದ್ದೊಂದು ಸುದ್ದಿ ಬಂದು ಅಪ್ಪಳಿಸುತ್ತೆ. ಆಗ ದರ್ಶನ್ ಅವರು ಮತ್ತೆ ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ತಮ್ಮ ಜಾಮೀನು ರದ್ದಾದಂಥ ವಿಚಾರವನ್ನು ತಿಳಿದಂತಹ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ. ಆ ಮಾತು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾತು. ಅದೇನು ಮುಂದೆ ಹೇಳ್ತೀನಿ ನೋಡಿ. ಇತ್ತೀಚೆಗೆ ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ ಯಾರು, ವಿಜಯಲಕ್ಷ್ಮಿ ದರ್ಶನ್ ಅವರು. ಈ ಸಿನಿಮಾದಲ್ಲಿ ಸಾಕಷ್ಟು ರೋಚಕ ಸಂಗತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಎಲ್ಲೂ ಕೂಡ ಚರ್ಚಿಸದಂತಹ, ಎಲ್ಲೂ ಕೂಡ ಗೊತ್ತಿರದಂತಹ, ಕೇವಲ ಅಂತೆಕಂತೆಗಳು ಅಂತಲೇ ಇದ್ದಂತಹ ಕೆಲವೊಂದಷ್ಟು ಸುದ್ದಿಗಳ ಅಸಲಿಯತನ್ನು ಇಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಬಿಚ್ಚಿಟ್ಟಿದ್ದಾರೆ. ಅಸಲಿಗೆ ದರ್ಶನ್ಗೆ ಜಾಮೀನು ರದ್ದಾಗುತ್ತೆ ಅನ್ನುವಂಥ ಅಂದಾಜು ಕೂಡ ಇರಲಿಲ್ಲ. ಆ ದಿನ ದರ್ಶನ್ ಊರಲ್ಲಿ ಕೂಡ ಇರಲಿಲ್ಲ. ಕುದುರೆ ವಿಚಾರವಾಗಿ ತಮಿಳುನಾಡಿಗೆ ಹೋಗಿದ್ದಂಥ ದರ್ಶನ್, ನಾನು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ನೀಡುವಂತಹ ದಿನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗಿದ್ದೆ. ದರ್ಶನ್ಗೆ ಜಾಮೀನು ರದ್ದು ಅಂತ ಹೇಳ್ಬಿಟ್ಟು ತೀರ್ಪು ಬಂದ ತಕ್ಷಣ ತುಂಬ ಬೇಜಾರಾಯಿತು. ಆ ವಿಚಾರವನ್ನು ದರ್ಶನ್ಗೆ ಹೇಗೆ ತಿಳಿಸೋದು ಅಂತ ಹೇಳ್ಬಿಟ್ಟು ಒದ್ದಾಡಿದ್ದೆ. ತೀರ್ಪು ಬಂದಂಥ 15 ನಿಮಿಷಗಳ ಕಾಲ ನಾನು ದರ್ಶನ್ಗೆ ಫೋನ್ ಮಾಡಲೇ ಇಲ್ಲ ಅನ್ನುವಂತಹ ವಿಚಾರವನ್ನು, ಎಕ್ಸ್ಕ್ಲೂಸಿವ್ ಮ್ಯಾಟರನ್ನು ವಿಜಯಲಕ್ಷ್ಮಿ ಅವರು ಮೊದಲ ಬಾರಿಗೆ ಇಲ್ಲಿ ಬಹಿರಂಗಪಡಿಸಿದ್ದಾರೆ. ಕೈಯಲ್ಲೇ ಫೋನ್ ಹಿಡ್ಕೊಂಡಿದ್ದೆ, ಈ ವಿಚಾರ ಹೇಗೆ ಹೇಳೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ದರ್ಶನ್ ಕೂಡ ಅದೇ ಟೆನ್ಷನ್ನಲ್ಲಿ ಇದ್ದರು. ಈ ಕೇಸು ಸುಪ್ರೀಂ ಕೋರ್ಟ್ಗೆ ಬಂದಾಗಿನಿಂದನೂ ಕೂಡ ಅವರು ಈ ಯೋಚನೆಯಲ್ಲೇ ಇರ್ತಾ ಇದ್ರು. ಅವರು ಅದನ್ನು ಹೊರಗೆ ಹೇಳಿಕೊಳ್ತಾ ಇರಲಿಲ್ಲ, ಆದರೆ ಅದು ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ತುಂಬ ಸಲ ಸುಮ್ಮನೆ ಅವರು ಕೂತು ಬಿಡ್ತಾ ಇದ್ರು, ಯಾರೊಂದಿಗೂ ಕೂಡ ಮಾತನಾಡ್ತಿರಲಿಲ್ಲ. ರೂಮಲ್ಲಿ ಒಬ್ಬರೇ ಇರ್ತಿದ್ರು. ನಾವು ಬೇಕಂತಲೇ ಹೋಗಿ ಕಾಮಿಡಿ ಮಾಡಿ ಅವರನ್ನು ನಾರ್ಮಲ್ಗೆ ಕರೆತರ್ತಿದ್ವಿ. ಅದಕ್ಕೆ ದರ್ಶನ್ ರಿಯಾಕ್ಟ್ ಕೂಡ ಮಾಡ್ತಾ ಇರಲಿಲ್ಲ, ತುಂಬ ಸೈಲೆಂಟಾಗಿ ಬಿಡ್ತಾ ಇದ್ರು ಅಂತೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತಿರೋದಂತಹ ಇಂತಹ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ವಿಜಯಲಕ್ಷ್ಮಿ ಇಲ್ಲಿ ಬಹಿರಂಗಪಡಿಸಿದ್ದಾರೆ. ಇಷ್ಟೇ ಅಲ್ಲ, ಕೊನೆಗೆ ದರ್ಶನ್ಗೆ ಇನ್ಯಾರೋ ಫೋನ್ ಮಾಡಿ ಬೇಲ್ ವಿಚಾರವನ್ನು ಹೇಳುವ ಬದಲು ನಾನೇ ಹೇಳೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. ಏನಾಯಿತು ವಿಜಿ ಅಂದರು. ಆಗ ನಾನು ಬೇಲ್ ಕ್ಯಾನ್ಸಲ್ ಆಯಿತು ಅಂದೆ. ಇಲ್ಲ, 5 ನಿಮಿಷ ಮೌನವಾಗಿದ್ದರು. ನಂತರ ಹೌದಾ, ಆಯಿತು ಬಿಡು, ಬ್ಯಾಗ್ ರೆಡಿ ಮಾಡು, ಬರ್ತಾ ಇದ್ದೀನಿ ಅಂದರು. ನೀನು ಹುಷಾರು ಅಂತಲೂ ಕೂಡ ಹೇಳಿದ್ರು, ಜೊತೆಗೆ ಸ್ಟ್ರಾಂಗ್ ಆಗಿರು ಅಂತಲೂ ಕೂಡ ಹೇಳಿದ್ರು. ಅಳ್ತಾ ಕೂರಬೇಡ, ವಿನೀಶ್ನ ಚೆನ್ನಾಗಿ ನೋಡ್ಕೋ, ನಾನು ಬರೋಕ್ಕೆ 3 ಗಂಟೆ ಸಮಯ ಹಿಡಿಯುತ್ತೆ, ಅಲ್ಲಿಗೆ ಬಂದ ತಕ್ಷಣ ಹೊರಡ್ತೀನಿ, ಮನೆಯದು ಏನೇನಿದೆಯೋ ನೋಡ್ಕೋ, ನೀನು ಹುಷಾರು ಅಂದರು. ಆ ದಿನ ನಡೆದದ್ದು ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ನಡೆದಿಲ್ಲ ಅನ್ನುವಂತಹ ನಿಜವಾದಂಥ ಫ್ಯಾಕ್ಟನ್ನು ವಿಜಯಲಕ್ಷ್ಮಿ ಅವರು ಮೊದಲ ಬಾರಿಗೆ ಬಿಚ್ಚಿಡ್ತಾರೆ. ನೀವು ಸುದ್ದಿಯಲ್ಲಿ ಕೇಳಿದ್ರಲ್ಲ, ಆ ನ್ಯೂಸ್ ಚಾನಲ್ಗಳಲ್ಲೆಲ್ಲ ಬಂದಿತ್ತು, ದರ್ಶನ್ ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ, ಅಲ್ಲಿ ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ, ಅವರನ್ನು ಚೇಸ್ ಮಾಡೋದಕ್ಕೆ ಪೊಲೀಸ್ ವೆಹಿಕಲ್ ಹೋಗಿದೆ, ಅಲ್ಲಿಗೆ ಹೋಗಿದೆ, ಇಲ್ಲಿಗೆ ಹೋಗಿದೆ, ಅದು ಇದು ಮಣ್ಣಂಗಟ್ಟಿ ಎಲ್ಲ ಸುದ್ದಿಗಳು ಬಂದಿತ್ತು. ಕರೆಕ್ಟ್ ಅಲ್ವಾ? ಬಟ್ಟು ಇಲ್ಲಿ ಅಸಲಿಗೆ ನಡೆದಿದ್ದಿಷ್ಟೇ. ದರ್ಶನ್ ಅವರಿಗೆ ಸ್ವತಃ ವಿಜಯಲಕ್ಷ್ಮಿ ದರ್ಶನ್ ಅವರೇ ಯೋಚನೆ ಮಾಡಿ 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 ನಂತರ ಫೋನ್ ಮಾಡಿರೋವಂಥದ್ದು. ತಕ್ಷಣಕ್ಕೆ ಅವರಿಗೆ ಫೋನ್ ಮಾಡಲಿಕ್ಕೆ ಮನಸ್ಸೇ ಬರಲಿಲ್ಲ. ಅಂದರೆ ಸಹಜ ರೀ, ಈಗ ಗಂಡ ಹೆಂಡತಿ ಆದ್ರೂ ಕೂಡ ಕೆಲವೊಂದಷ್ಟು ಸಂಗತಿಗಳನ್ನು ಹೇಗೆ ಹೇಳೋದು ಅನ್ನುವಂತಹ ಒಂದು ಭಯ ಇದ್ದೇ ಇರ್ತದಲ್ಲ. ಇಲ್ಲೂ ಕೂಡ ಹಾಗೆ ವಿಜಯಲಕ್ಷ್ಮಿ ಅವರಿಗೆ ಪಾಪ ಹೇಗೆ ಹೇಳೋದು ಅನ್ನುವಂಥದ್ದು ಆತಂಕ. ಅಂದರೆ ಹೇಗೆ ಅದನ್ನು ರಿಸೀವ್ ಮಾಡ್ಕೊಳ್ತಾರೆ ಅಂಥೇಳಿ ಒಂದು. ಎರಡನೇದು, ಸಹಜವಾಗಿ ಇದೇನು ಖುಷಿ ಸುದ್ದಿ ಅಲ್ಲ, ಸಂಭ್ರಮ ಪಡುವಂಥ ಸುದ್ದಿ ಅಲ್ಲ. ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಎಂಥವ್ರಿಗಾದರೂ ಕೂಡ ಆಘಾತಕಾರಿ ಸುದ್ದಿನೇ. ಈಗ ನಮಗೆ ನಿಮಗೇನೆ ದರ್ಶನ್ ಬೇಲ್ ಕ್ಯಾನ್ಸಲ್ ಆದಾಗ ಎಷ್ಟು ಬೇಜಾರಾಗಿರಲಿಲ್ಲ.
ಏನೇ ಆಗಿರ್ಬೋದು, ದರ್ಶನ್ ಒಬ್ಬ ಸೆಲೆಬ್ರಿಟಿ. ದರ್ಶನ್ 4 ಜನರಿಗೆ ಸಹಾಯವನ್ನು ಮಾಡುವಂಥ ಸೆಲೆಬ್ರಿಟಿ. ಈ ಬೇರೆ ಸೆಲೆಬ್ರಿಟಿಗಳ ರೀತಿ ದರ್ಶನ್ ಅಲ್ವೇ ಅಲ್ಲ. ಅವರಿಂದ ಸಮಾಜಕ್ಕೆ ಅನುಕೂಲ ಇದೆಯೇ ಹೊರತು ಅನಾನುಕೂಲ ಅಂತೂ ಇರಲಿಲ್ಲ. ಅಂದರೆ ಒಂದು 4 ಜನರಿಗೆ ಸಹಾಯವನ್ನು ಮಾಡ್ತಾ ಬಡವರ ಕಷ್ಟಕ್ಕೆ ಮಿಡಿಯುವಂಥ ಏಕೈಕ ಹೃದಯ ಅಂತೇಳಿ ಇದ್ದರೆ ಅದು ದರ್ಶನ್ದು ಅಂತೇಳ್ಬಿಟ್ಟು ನಾವೆಲ್ಲರೂ ಕೂಡ ನಂಬಿದ್ವಿ. ಹಾಗಾಗಿ ಇಲ್ಲಿ ಈ ವಿಚಾರವನ್ನು ಹೇಗೆ ಹೇಳೋದಲ್ವಾ, ದರ್ಶನ್ಗೆ ಹೇಗೆ ಹೇಳೋದು ಅನ್ನುವಂತಹ ಒಂದು ಆತಂಕ ಸಹಜವಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಬರುತ್ತೆ. ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಬೇಲ್ ಕ್ಯಾನ್ಸಲ್ ಆಗ್ಬೋದು ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು, ಎಲ್ಲದೂ ಕೂಡ ಆಗಿದೆ. ಹಾಗಾಗಿ ಅದನ್ನು ಹೇಗೆ ಅನ್ನುವಂಥದ್ದು ಅವ್ರಿಗೆ ಜೀರ್ಣಿಸಿಕೊಳ್ಳೋದಕ್ಕೂ ಕೂಡ ಕಷ್ಟ ಆಯಿತು. ಇನ್ನು ಇದೆಲ್ಲದೂ ಕೂಡ ಆಗ್ತಿರುವಂಥ ಸಂದರ್ಭದಲ್ಲಿ ಇವರು ಮನೆಯ ಪರಿಸ್ಥಿತಿ ಹೇಗಿತ್ತು ಅಂತೇಳಿ ನೀವು ಕೇಳಿದ್ರೆ ಬಹುಶಃ ಇನ್ನೂ ಕೂಡ ಅದನ್ನು ನಾವು ಜೀರ್ಣಿಸೋಕ್ಕೆ ಕಷ್ಟ ಅಂಥೇಳಿ. ನಮಗೆ ಏನು ನಡೀತಿದೆ ಹೇಗೆ ಅನ್ನೋದೇ ಯೋಚನೆ ಮಾಡುವಷ್ಟು ಕೂಡ ನಮಗೆ ಟೈಮ್ ಇರಲಿಲ್ಲ ರೀ. ಅಲ್ಲಿ ನಡೆದಂಥ ಘಟನೆಗಳು ಹಾಗಿದ್ವು. ಇನ್ನು ನಮ್ಮ ಮಗ ವಿನೀಶು ಇನ್ನೂ ಕೂಡ 17 ವರ್ಷದ ಹುಡುಗ. ದರ್ಶನ್ ಮೊದಲ ಬಾರಿಗೆ ಜೈಲಿಗೆ ಹೋದಾಗ ವಿನೀಶ್ಗೆ 16 ವರ್ಷ. ನಾನು ಹೋಗಿ ಏನನ್ನು ಎಕ್ಸ್ಪ್ಲೇನ್ ಮಾಡಲಿ, ಏನಂತೇಳಿ ಹೇಳಲಿ. ದರ್ಶನ್ ಮೊದಲು ಅರೆಸ್ಟ್ ಆದಾಗ ವಿನೀಶ್ ಹತ್ರ ನಾನು ಸುಳ್ಳು ಹೇಳಿದ್ದೆ. ಅವನು ಆಗ ಬಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿದ್ದ. ತಕ್ಷಣ ಬಾ ಅಂತೇಳಿ ಹೇಳಿದ್ದೆ. ಅವನಿಗೆ ಏನೂ ಕೂಡ ಗೊತ್ತಿರಲಿಲ್ಲ. ಫೋನಲ್ಲಿ ನೋಡಿ ಗೊತ್ತಾಯಿತು. ಅಮ್ಮ ಏನು ಅಪ್ಪ ಅರೆಸ್ಟ್ ಆಗಿದ್ದಾರಾ ಅಂತೇಳಿ ಕೇಳಿದ್ದ. ನಾನು ಇಲ್ಲ ಅಂತಲೇ ಹೇಳ್ತಾ ಬರ್ತಾಯಿದ್ದೆ. ಜೊತೆಗೆ ಹತ್ಕೊಂಡೇ ಅದನ್ನು ಹೇಳ್ತಿದ್ದೆ. ಸಹಜವಾಗಿ ಅವನಿಗೆ ಡೌಟ್ ಬರ್ತಿತ್ತು ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ವಿಜಯಲಕ್ಷ್ಮಿ ಅವರು ಹೇಳ್ಕೊಳ್ತಾರೆ. ಈ ರೀತಿ ಘಟನೆ ಆಗಿ ಅಪ್ಪ ಅರೆಸ್ಟ್ ಆಗಿದ್ದಾರೆ ಅಂತೇಳಿ ಮಗನಿಗೆ ಹೇಳೋದಕ್ಕೆ ನನಗೆ ಶಕ್ತಿ ಕೂಡ ಇರಲಿಲ್ಲ. ಏನಾಗಿದೆ ಅಂತ ಹೇಳ್ಬಿಟ್ಟು ಸುಮಾರು ದಿನ ಅವನಿಗೆ ಹೇಳಿಯೇ ಇರಲಿಲ್ಲ ನಾನು. ನಂತರ ಅವನಿಗೆ ಅವನ ಫ್ರೆಂಡ್ಸು ಹೇಳಿ ಗೊತ್ತಾಯಿತು. ಅದನ್ನು ಕೇಳಿ ನಂತರ ನನ್ನ ಬಳಿ ಬಂದು ಕೇಳ್ತಿದ್ದ. ಹಲವು ನಿದ್ದೆ ಇಲ್ಲದ ರಾತ್ರಿಗಳು ನಾವು ಕಳೆದಿದ್ದೀವಿ. ದರ್ಶನ್ ಇಲ್ಲದೆ ಇದ್ದಾಗ ಮಧ್ಯರಾತ್ರಿ ಎದ್ದೇಳ್ತಿದ್ದ, ಅಳ್ತಿದ್ದ. ಅಮ್ಮ ಅಪ್ಪನನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತಲೂ ಕೂಡ ಅಳ್ತಾ ಇದ್ದ. ಹೀಗೆ ಅವನನ್ನು ಹಿಡಿದುಕೊಳ್ಳೋದು ತುಂಬ ಕಷ್ಟ ಆಗಿತ್ತು. 2ನೇ ಬಾರಿ ಘಟನೆ ನಡೆದಾಗ ದರ್ಶನ್ಗೆ ಗೊತ್ತಿದೆ ಅಲ್ವಾ ವಿನೀಶ್ಗೆ ಹೇಗೆ ಅಂತೇಳ್ಬಿಟ್ಟು. ಹಾಗಾಗಿ ಹೊಡೋದಕ್ಕೂ ಮುಂಚೆ ವಿನೀಶ್ ಜೊತೆಗೆ ಸ್ವಲ್ಪ ಮಾತನಾಡಿದರು. ಆ ಕಾರಣ ಆ ಟೈಮ್ನಲ್ಲಿ ಸ್ವಲ್ಪ ಉತ್ತಮ. ಆದರೂ ಯಾವಾಗಲೂ ಅಪ್ಪನನ್ನು ಕೇಳ್ತಾನೆ ಇರ್ತಾನೆ. ದರ್ಶನ್ ಅಂದರೆ ವಿನೀಶ್ಗೆ ನೆಕ್ಸ್ಟ್ ಲೆವೆಲ್ಲು. ಎಲ್ಲದಕ್ಕಿಂತ ಹೆಚ್ಚೇ ದರ್ಶನ್ ಫ್ಯಾನ್ ಥರ ಆಡ್ತಾನೆ. ಮನೆಯಲ್ಲಿ ಅವನ ಅಪ್ಪ. ದರ್ಶನ್ಗೆ ಇವನು ಮಗ ಆದರೂ ಕೂಡ ವಿನೀಶು ದರ್ಶನ್ ಫ್ಯಾನ್ ಥರನೇ ಇರುವಂಥದ್ದು. ಅದೇ ರೀತಿ ಆಡ್ತಾನೆ ಕೂಡ ಅನ್ನುವಂಥ ವಿಚಾರವನ್ನು ವಿಜಯಲಕ್ಷ್ಮಿ ಬಹಿರಂಗಪಡಿಸ್ತಾರೆ. ಹೀಗಾಗಿ ನಾನು ಇವತ್ತಿಗೂ ಕೂಡ ವಿನೀಶ್ಗೆ ಹೇಳೋದಿಷ್ಟೇ, ನೆಗೆಟಿವಿಟಿಯಿಂದ ಹೆಚ್ಚು ಪ್ರಭಾವಿತನಾಗಬೇಡ. ಯಾರಾದರೂ ಏನಾದರೂ ಮಾತನಾಡಿದ್ರು ಕೂಡ ರಿಯಾಕ್ಟ್ ಮಾಡಬೇಡ ಅಂತ ಹೇಳ್ತಿರ್ತೀನಿ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡ್ತದೆ, ಅದನ್ನು ಮಾತ್ರ ನಾವು ನಂಬಬೇಕು ಅಂತ ಹೇಳ್ತಾ ವಿಜಯಲಕ್ಷ್ಮಿ ಅವರು ತಮ್ಮ ನೋವಿನ ಘಟನೆಗಳನ್ನು, ಅಂದರೆ ತಮ್ಮ ಜೀವನದಲ್ಲಿ ಎದುರಾದಂತಹ ಈ ನೋವಿನ ಘಟನೆಯ ಸಂದರ್ಭ ಹೇಗಿತ್ತು ಅನ್ನೋದನ್ನು, ದರ್ಶನ್ 2ನೇ ಬಾರಿ ಬೇಲ್ ಕ್ಯಾನ್ಸಲ್ ಆದಾಗ ಹೇಗಿದ್ರು ಮತ್ತು ಅದನ್ನು ಮಗ ಮತ್ತು ಇವರು ಹೇಗೆ ರಿಸೀವ್ ಮಾಡಿದ್ರು, ಹೇಗೆ ಡೈಜೆಸ್ಟ್ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ವಿಜಯಲಕ್ಷ್ಮಿ ಇದೇ ಮೊದಲ ಬಾರಿಗೆ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ನಿಮಗೆ ಎಷ್ಟು ನೋವಾಗ್ತಿದೆ ಈ ಮಾತುಗಳನ್ನು ಕೇಳಿದಾಗ? ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.